ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಲಾಗ್ಸ್ ಪುತ್ತೂರ್. ಇವತ್ತಿನ ಲಾಗಲ್ಲಿ ನಾವು ಪಜೆ ಮಡಿಕೆಲೆ ಮಾಡ್ತಾ ಇದ್ದೇವೆ. ಕನ್ನಡದಲ್ಲಿ ಇದಕ್ಕೆ ನಾವು ಚಾಪೆ ಮಡಿಕೆ ಮತ್ತು ಪಜೆ ಮಡಿಕೆ ಅಂತ ಹೇಳ್ತೇವೆ. ಹಾಗಾದರೆ ಬನ್ನಿ ನೋಡುವ ಈ ರೆಸಿಪಿಯನ್ನು ನಾವು ಹೇಗೆ ಮಾಡೋದು ಅಂತೇಳಿ. 2 ಗ್ಲಾಸಷ್ಟು ಕಟ್ ಸಾಂಬಾರ್ ಅಕ್ಕಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದನ್ನು ನಾನು 7 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟುಕೊಂಡಿದ್ದೇನೆ. ಈಗ ಅಕ್ಕಿಯನ್ನು ನಾವು ಗ್ರೈಂಡ್ ಮಾಡಿಕೊಳ್ಳುವ. ಈಗ ಅಕ್ಕಿಯನ್ನು ಗ್ರೈಂಡರ್ಗೆ ಹಾಕಿದ್ದೇನೆ. ನಾನು ಅಕ್ಕಿಯನ್ನು ಮೊದಲೇ ತೊಳೆದಿಟ್ಟುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ನೈಸಾಗಿ ರುಬ್ಬಬೇಕು. ನಾವೀಗ ರುಚಿಗೆ ಬೇಕಾದಷ್ಟು ಉಪ್ಪು ಸಹ ಸೇರಿಸಿಕೊಂಡಿದ್ದೇವೆ. ನೋಡಿ, ಈ ರೀತಿ ಬಂದಿದೆ ಹಿಟ್ಟು ಚೆನ್ನಾಗಿ. ನೀವು ಗ್ರೈಂಡರಿಂದ ಹಿಟ್ಟು ತೆಗೆಯುವಾಗ ನೋಡಿಕೊಂಡು ತೆಗೀರಿ, ಯಾಕಂದರೆ ನೀರು ಜಾಸ್ತಿ ಆಗಬಾರ್ದು. ನಾನೀಗ ಒಂದು ಬಾಳೆಎಲೆಯನ್ನು ತಗೊಂಡಿದ್ದೇನೆ. ಅದನ್ನು ಚಂದ ಕ್ಲೀನ್ ಮಾಡಿಕೊಳ್ಳುವ ಫಸ್ಟಿಗೆ. ಇದೀಗ ವಾಶ್ ಆಗಿದೆ. ನಾವು ಸ್ವಲ್ಪ ಇದನ್ನು ಬಾಡಿಸಿಕೊಳ್ಳುವ. ನಾನು ಗ್ಯಾಸಲ್ಲಿ ಬಾಡಿಸಿಕೊಳ್ತಾ ಇದ್ದೇನೆ. ಒಳ್ಳೆ ಇದ್ದವರು ಅದರಲ್ಲಿ ಸಹ ಬಾಡಿಸಿಕೊಳ್ಬೋದು. ಇದೀಗ ಬಾಡಿಸಿ ಆಗಿದೆ. ನೋಡಿ, ಆಗ್ತಾ ಬಂದಿದೆ ಚಂದ. ಈಗ ನಾವು ಮೇಲೆ ಮತ್ತೆ ಕೆಳಗಡೆ ಫುಲ್ ಒರೆಸಿಕೊಳ್ಳುವ ಬಟ್ಟೆಯಲ್ಲಿ ಚಂದ. ಮೆತ್ತಗೆ ಒರೆಸಿ, ಇಲ್ಲದಿದ್ರೆ ಅದು ಎಲ್ಲ ಅರ್ಧೋಗ್ತದೆ. ಇದೀಗ ರೆಡಿಯಾಗಿದೆ. ನಾವೀಗ ಇದಕ್ಕೆ ಹಿಟ್ಟನ್ನು ಹಾಕಿಕೊಳ್ಳುವ. ಈಗ ಕೈಯಿಂದ ಇದನ್ನು ತೆಳುವಾಗಿ ನಾವು ಹರಡಬೇಕು. ನೋಡಿ, ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತೇಳಿ. ನೋಡಿ, ಹೀಗೆ ತೆಳುವಾಗಿ ಹರಡಿದರೆ ಚಂದ ಬರ್ತದೆ. ಜಾಸ್ತಿ ತೆಳುವಾದರೆ ಚಂದ ಆಗ್ತದೆ ತಿನ್ನಲಿಕ್ಕೆ ಸಹ ನಮಗೆ. ನೋಡಿ ಎಷ್ಟು ತೆಳುವಾಗಿ ಬರ್ತದೆ ಮತ್ತು ಚಂದ ಬರ್ತದೆ. ನೋಡಿ, ಹೀಗೆ ಬರಬೇಕು. ನೋಡಿ, ಈಗ ಹಿಟ್ಟನ್ನು ನಾವು ಚಂದ ರೆಡಿ ಆಗಿದೆ. ಹೀಗೆ ಇದನ್ನು ನಾನು ಮಡಿಸುವುದು ಹೇಗೆ ಅಂತ ಹೇಳ್ತೇನೆ. ಈ ಥರ ಮೆಲ್ಲನೆ ಮಡಿಸುತ್ತಾ ಹೋಗಿ. ನೋಡಿ, ಈ ಥರ ಆಗಬೇಕು. ಇದು ಬಾಡಿಸಿರೋದ್ರಿಂದ ಅಷ್ಟು ಕಷ್ಟ ಆಗುವುದಿಲ್ಲ, ತುಂಬ ಸುಲಭ ಆಗ್ತದೆ ನಿಮಗೆ. ನೋಡಿ, ಈಗ ಮಡಿಸಿ ಆದಮೇಲೆ ಹೀಗೆ ಬಂದಿದೆ, ಎಷ್ಟು ಚಂದ ಬಂದಿದೆ ನೋಡಿ. ಇದೀಗ ರೆಡಿಯಾಗಿದೆ. ನಾವಿನ್ನು ಮಕ್ಕಳಿಗೆ ಇಷ್ಟ ಆಗುವಂತೇಳಿ ಸ್ವೀಟ್ ಸಹ ನಮಗೆ ಇದರಲ್ಲಿ ಮಾಡಲಿಕ್ಕಾಗ್ತದೆ. ಅದು ಸಹ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಬೆಲ್ಲ ಮತ್ತು ತೆಂಗಿನ ತುರಿಯ ಪಾಕವನ್ನು ಮಾಡಿಕೊಂಡಿದ್ದೇವೆ. ನೋಡಿ, ಇಲ್ಲಿ ಈ ಪಾಕವನ್ನು ನಾವು ಅರ್ಧ ತುಂಡು ಎಲೆಗೆ ಹಿಟ್ಟನ್ನು ಹಾಕಿಕೊಳ್ಳುವ. ಹಾಕಿ ಆದಮೇಲೆ ಪಾಕವನ್ನು ಮಿಡಲಿಗೆ ಹಾಕುದು. ನೋಡಿ, ಹೀಗೆ ನಾವಿಲ್ಲಿ ಇದನ್ನು 2 ಫೋಲ್ಡ್ ಮಾಡಿಸುದು. ನೋಡಿ, ಹಿಟ್ಟನ್ನು ಹೀಗೆ ನಾವು ಉಜ್ಜುವುದು. ಅದರ ಮೇಲೆ ಈಗ ಪಾಕವನ್ನು ಹಾಕಿಕೊಳ್ಳುವುದು ನಾವು. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಆಗಿದೆ ನೋಡಿ. ಈಗ ಇನ್ನದನ್ನು ಮಡಿಸುವುದು. ನೋಡಿ, ಈ ಥರ ಆಗ್ತದೆ ಮಡಿಸಿದ ಮೇಲೆ. ಈಗ ರೆಡಿಯಾಗಿದೆ. ನಾವಿದನ್ನೀಗ ಬೇಯಿಸ್ಲಿಕ್ಕೆ ಇಡುವ. ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ನೀರು ಹಾಕಿ ತಟ್ಟಿಯನ್ನು ಇಟ್ಟಿದ್ದೇನೆ. ಅದರ ಮೇಲೆ ಈಗ ನಾವು ರೆಡಿ ಮಾಡಿರುವಂಥದ್ದನ್ನು ಇಟ್ಟು ಬಿಡೋದು. ನೋಡಿ, ಹೀಗೆ ಇಡುದು. ಮತ್ತೆ ಮಿಡಲಲ್ಲಿ ಅದು ಗ್ಯಾಪ್ ಬಿಟ್ಟು ಬಿಡಬೇಕು ನಾವು ಸ್ವಲ್ಪ. ಯಾಕೆಂದರೆ ಕೆಳಗಿಂದ ನೀರಿನ ಹಬೆ ಬಂದು ಚಂದ ಬೇಯುತ್ತದೆ. ಮತ್ತು ಇದನ್ನು 30 ನಿಮಿಷ ನಾವು ಬೇಯಿಸ್ಲಿಕ್ಕೆ ಇಡುವ. ಈಗ ಮುಚ್ಚಳವನ್ನು ಮುಚ್ಚಿಡುವ. ಈಗ ನೋಡಿ, 30 ನಿಮಿಷಗಳ ನಂತರ ಚಂದ ಬೆಂದಿದೆ ನೋಡಿ. ಈಗ ಬಾಳೆ ಎಲೆಯ ಪರಿಮಳ ಎಲ್ಲ ಚಂದ ಬರ್ತಾ ಉಂಟು ನೋಡಿ. ನಿಮಗೆ ನೋಡಿದಾಗ ಗೊತ್ತಾಗ್ಬೋದು ಎಷ್ಟು ಚಂದ ಬಂದಿದೆ ಅಂತೇಳಿ. ನೋಡಿ, ನಾವು ಓಪನ್ ಮಾಡಿ ತೋರಿಸ್ತೇವೆ. ನೋಡಿ, ಈಗ ಓಪನ್ ಮಾಡ್ತೇವೆ ನಾವು. ಅದೆಷ್ಟು ಚಂದ ಬರ್ತದೆ ಅಂತೇಳಿ ನೋಡುವ. ಮತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ಮತ್ತೆ ಹಿಟ್ಟನ್ನು ಇಷ್ಟು ತೆಳುವಾಗಿ ಉಜ್ಜಿದ್ರೆ ಅದು ಚಂದ ಬರ್ತದೆ ನೋಡಿ. ನೋಡಿ, ಎಷ್ಟು ಚಂದ ಬಂದಿದೆ ನೋಡಿ. ಎಷ್ಟು ಚಂದ ಹೇಳ್ತಾ ಉಂಟು ನೋಡಿ ಅಂತೆ ಒಮ್ಮೆ. ಇದನ್ನು ನಾನೀಗ ಪ್ಲೇಟಿಗೆ ಒಂದು ಹಾಕಿಕೊಳ್ತೇನೆ ನೋಡಿ. ಇದು ನಿಮಗೆ ತರಕಾರಿ ಗಸಿಯೊಂದಿಗೆ ಮತ್ತು ಮೀನಿನ ಗಸಿಯೊಂದಿಗೆ ಎಲ್ಲ ಚಂದ ಆಗ್ತದೆ ತಿನ್ನಲಿಕ್ಕೆ.
ಇದನ್ನು ನಾವು ಬಿಸಿ ಬಿಸಿ ತಿಂದರೆ ತುಂಬ ಟೇಸ್ಟ್ ಇರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗ್ತದೆ ಆಗ ಅದೆಷ್ಟು ಟೇಸ್ಟ್ ಉಂಟು ಅಂತೇಳಿ. ನಮ್ಮ ಈ ಪಜೆ ಮಡಿಕೆಲೆ ಈಗ ರೆಡಿಯಾಗಿದೆ. ಈಗ ಮಕ್ಕಳಿಗೆ ನಾವು ಮಾಡಿದಂತಹ ಸ್ವೀಟಿನ ಪಜೆ ಮಡಿಕೆಲೆ ಹೇಗೆ ಬಂದಿದೆ ಅಂತೇಳಿ ನೋಡುವ ಬನ್ನಿ. ನೋಡಿ ಇದು ಎಷ್ಟು ಚಂದ ಬಂದಿದೆ ನೋಡಿ. ಮಕ್ಕಳಿಗೆ ಅದು ನೋಡುವಾಗಲೇ ಇಷ್ಟ ಆಗ್ತದೆ ನೋಡಿ. ಅದರೊಳಗಡೆ ಸ್ವೀಟ್ ಎಲ್ಲ ಎಷ್ಟು ಚಂದ ಕಾಣ್ತಾ ಉಂಟು. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಪ್ರೀತಿಯ ಶಿವಾಯ ಲಾಗ್ಸ್ ಪುತ್ತೂರು. ಧನ್ಯವಾದಗಳು.